ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ ವಲೀಶ್ವರಿ, ಇಲ್ಲಿ ಮಟ್ಟ ನೀವು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಹೇಳೋದನ್ನ ತಾವು ಕೇಳಿಸ್ಕೊಳ್ರಿ ಸರ್. ಸರ್ ಈಗ ನಮಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಆಫೀಸರ್ಸು ಇಂಪಾರ್ಟೆಂಟು. ದಿ ಸೇಮ್ ಟೈಮ್ ಈ 3 ಜನ ಏನು ಪ್ರಾಣ ಕಳ್ಕೊಂಡಿದ್ದಾರೆ ಸರ್, ಅವರ ಅಮಾಯಕರಾಗಿದ್ದರೆ ಅದು ಕೂಡ ಆ ಜೀವಗಳು ಕೂಡ ಇಂಪಾರ್ಟೆಂಟ್ ಸರ್. ಇದರಲ್ಲಿ ನಾವು ತಾರತಮ್ಯ ಮಾಡೋಕ್ಕಾಗ್ತಾ ಇಲ್ಲ. ಯಾವ್ದು ಸರಿ ಯಾವುದು ತಪ್ಪು ಅಂತ ನಮ್ಗೆ ಇನ್ನೂ ತಿಳಿದಿಲ್ಲ. ಸುಮ್ಮನೆ ಊಹಾಪೋಹಗಳು, ಗೊತ್ತಾಗ್ತಾ ಇರುವಂಥ ವಿಚಾರಗಳು, ಮಾಹಿತಿಗಳ ಆಧಾರದ ಮೇಲೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಸರ್. ಈಗ ಇವ್ರು ಹೇಳೋ ಪ್ರಕಾರ ಕಾಲಿಗೆ ಗುಂಡು ಹೊಡಿಬೇಕಾಗಿತ್ತು. ನಿಜಕ್ಕೂ ಅಂತ ಪರಿಸ್ಥಿತಿ ಬಂದಿದ್ರೆ ಕಾಲಿಗೆ ಗುಂಡು ಹೊಡಿಬೇಕಾಗಿತ್ತು. ಅಷ್ಟು ಹತ್ತಿರದಲ್ಲಿ ನೀವು ಎದೆಗೆ ಮೇಡಮ್, ಅಷ್ಟು ಹತ್ತಿರದಲ್ಲಿ ಎದೆಗೆ ಹೊಡೆದಿರೋದಕ್ಕೆ ಚಾನ್ಸಸ್ ಇಲ್ಲ. ಯಾಕಂದರೆ ಇದು ಬೆಳಗಿನ ಜಾವ ಆಗಿರೋದು. ಅಂತಂದರೆ ಕತ್ಲೆನಲ್ಲಿ ಕಾಲಲ್ಲಿ ಎದೆಯಲ್ಲಿ ಅಂತ ಗೊತ್ತಾಗಲ್ಲ. ನೀವು ಗನ್ನ ತೊಗೊಂಡು ಫೈರ್ ಮಾಡಬೇಕಂತಂದರೆ ಕೆಳಗಡೆ ಫೋಕಸ್ ಮಾಡೋಕ್ಕಾಗಲ್ಲ. ಒಂದು ಅವ್ರ ಕಡೆಯಿಂದ ರಿವರ್ಸ್ ಆಗಿ ಇವ್ರ ಮೇಲೆ ಆಕ್ರಮಣ ನಡೆದಿದ್ರೆ, ಇವರು ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ನು ಸತ್ತಿದ್ದಿದ್ರೆ ಅವ್ರಿಗೇನೂ ಸಿಗ್ತಾ ಇರಲಿಲ್ಲ. ಅವ್ರ ಹೆಂಡತಿ ಮಕ್ಕಳು ಬಂದು ಅಳಬೇಕಿತ್ತು ಅಷ್ಟೇ ಒಂದು ಸದನದಲ್ಲಿ. ಇಲ್ಲ ಅಂತಂದರೆ ಅರಣ್ಯ ಭವನದಲ್ಲಿ ಒಂದು ಹುತಾತ್ಮರು ಅಂತ ಒಂದು ಬೋರ್ಡ್ ಹಾಕೋಬೇಕಿತ್ತು ಅಷ್ಟೇ. ಕಾಲ ಬದಲಾಗಿದೆ ಮೇಡಮ್. ಡಿಪಾರ್ಟ್ಮೆಂಟಲ್ಲಿ ದಕ್ಷ ಅಧಿಕಾರಿಗಳು ಬಂದಿದ್ದಾರೆ. ಯಂಗ್ ಬ್ಲಡ್ ಇದೆ, ಯಂಗ್ ಎನರ್ಜೆಟಿಕ್ ಬ್ಲಡ್ ಇದೆ. ನಾವು ಅವ್ರನ್ನ ಕುಗ್ಗಿಸ್ಬಾರ್ದು. ಮತ್ತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಕಾಂಗ್ರೆಸ್ ಇರುತ್ತೆ, ನಾಳೆ BJP ಇರುತ್ತೆ, ನಾಳೆ JDS ಇರುತ್ತೆ. ನಮ್ಮ ರಾಜ್ಯನ ನಾವು ಕಾಪಾಡ್ಕೋಬೇಕು. ನಮ್ಮ ಸರಹದ್ದುಗಳಲ್ಲಿ ಏನೇನು ನಡೀತಾ ಇದೆ ತೊಂದರೆಗಳು, ಇದನ್ನ ಎಲ್ಲರೂ ಸೇರಿಕೊಂಡು ಮಾಡತಕ್ಕಂಥ ಕೆಲಸಗಳು. ಫಾರೆಸ್ಟ್ ಒಂದು ಉದಾಹರಣೆ ಹೇಳ್ತೀನಿ, ನಿಮಗೆ ಗೊತ್ತಿರ್ಬೋದು. ಒಂದು ವಿಜ್ಞಾನಿ ಕಾವೇರಿ ವೈಲ್ಡ್ ಲೈಫ್ ಇದರಲ್ಲಿ ಒಂದು ಕ್ಯಾಮ್ರಾ ಟ್ರ್ಯಾಪ್ ಇಟ್ಟು ಅಲ್ಲಿ ಒಂದು ಇದನ್ನ ಕಂಡುಹಿಡಿದ್ರು. ಯಾವುದೋ ಒಂದು ಪ್ರಾಣಿ ಇದೆ ಅಂತ, ಒಂದು ಹನಿ ಬ್ಯಾಡ್ಜರ್ ಅಂತಾನೆ ಇಟ್ಕೊಳ್ಳಿ. ಈ ಪ್ರಾಣಿ ಇದೆ ಅಂತ ಪೇಪರ್ಲೆಲ್ಲ ಪ್ರಕಟ ಆಯಿತು. ಇದಾದ್ಮೇಲೆ ಒಂದು ತಿಂಗಳೊಳಗಡೆ ಯಾವ ಥರದ್ದು ನಡೀತು ಅಂತಂದ್ರೆ, ಆ ಹನಿ ಬ್ಯಾಡ್ಜರ್ಗೆ ಉರುಳಾಕ್ ನೋಡಿದ್ರು. ಈ ಪ್ರಾಣಿ ಯಾವ ಥರ ಇರುತ್ತೆ ನೋಡ್ಲೇಬೇಕು ಅಂದ್ಬಿಟ್ಟು ಅದಕ್ಕೆ ಉರುಳಾಕಿದ್ರು. ಪಾಪ ಅದು ಉರುಳಲ್ಲಿ ಸಿಕ್ಕಾಕೊಂಡು ಸತ್ತೋಯ್ತು. ಇದು ಯಾರಿಗೂ ಗೊತ್ತೇ ಇಲ್ಲ. ನಮ್ಮ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ಇಂಥದ್ದೆಲ್ಲ ವಿರಳ ಪ್ರಾಣಿಗಳೆಲ್ಲ ಇದೆ. ಅದನ್ನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಕಾಡು ನಮ್ಮದು ಅಲ್ಲ, ಯಾರ್ದು ಅಲ್ಲ, ಆದರೆ ನಮ್ಮ ರಾಜ್ಯದ್ದು. ಅಲ್ಲಿ ಇರತಕ್ಕಂಥವ್ರಿಗೆ ನಾವು ಜನಜಾಗೃತಿ ಮೂಡಿಸ್ಬೇಕು. ಕಾಡಿನ ಬಗ್ಗೆ ಅರಿವು ಹೇಳ್ಕೊಡ್ಬೇಕು. ಈ ಥರದವರು ಆ ಕಡೆ ಈ ಕಡೆ ಬೇರೆ ಒಂದು ಯಾವುದಾದ್ರು ಒಂದು ಒತ್ತಡದಿಂದ ಕಾಡು ಒಳಗಡೆ ನುಗ್ಗಿರ್ತಾರೆ. ಮತ್ತು ಇವರಿಗೆಲ್ಲ FIR ಆಗಿರ್ತಾರೆ ಡಿಪಾರ್ಟ್ಮೆಂಟಿಂದ. ಕಾಡು ಒಳಗಡೆ ಏನು ನಡೀತಿದೆ, ಕಾಡಲ್ಲಿ ಏನೇನು ಸಿಗುತ್ತೆ ಎಲ್ಲ ಇವ್ರಿಗೆ ಮಾಹಿತಿ ಇದ್ದವ್ರನ್ನೇ ಪುಸ್ಲಾಯಿಸಿ ಅವ್ರಿಗೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿ, ಆ ಡಿಮ್ಯಾಂಡ್ ಮೂಲಕ ಇವರು ಇದನ್ನೇನಾರು ಸಾಯಿಸಿದ್ರೆ ಇದು ನನಗೆ ಇಷ್ಟು ದುಡ್ಡು ಸಿಗುತ್ತೆ, ನಾನು ಕೂಲಿಗೆ ಹೋಗೋದಕ್ಕಿಂತ ಇದು ಜಾಸ್ತಿ ಸಿಗುತ್ತೆ ಅನ್ನೋದು ಒಂದು ಮಾಂಸದ ದಂಧೆನೇ ನಡೀತಾ ಇದೆ ಆ ಬೆಲ್ಟಲ್ಲಿ. ಕಾವೇರಿ, ಕನಕಪುರ ಈ ಬೆಲ್ಟ್ ಇದೆಯಲ್ಲ, ಕೊಳ್ಳೇಗಾಲ ಬೆಲ್ಟಲ್ಲಿ ಬೇರೆ ಕಡೆಯಿಂದನೂ ಬರ್ತಾರೆ, ಇವರು ಆ ಕಡೆಗೆಲ್ಲ ಹೋಗ್ತಾರೆ. ಆ ಬೇಟೆನ ನಿಲ್ಲಿಸಲಿಕ್ಕೆ ಸಾತಂತ ಪ್ರಯತ್ನಗಳು ನಡೀತಾ ಇತ್ತು. ಈಗ ನೋಡಿ, ಈಗ ಏನಾಗಿದೆ ಅದು ಆಗಬಾರ್ದಿತ್ತು. ಬಟ್ ಇದೊಂದು ಪಾಠ ಬೇರೆಯವರು ಕಾಡು ಒಳಗಡೆ ಹೋಗಲೇ ಇದ್ದಂಗೆ. ಯಾಕಂದರೆ ನಮ್ಮ ಮನೆ ಮುಂದೆನೇ ಎಲ್ಲರೂ ಹಾಕ್ಕೊಂಡಿರ್ತೀವಿ, ಸ್ಟ್ರೆಸ್ ಪಾಸಸ್ ವಿಲ್ ಬಿ ಪ್ರಾಸಿಕ್ಯೂಟೆಡ್ ಅಂತ. ಎಲ್ಲ ಒಂದೊಂದು ರೋಡಲ್ಲಿ 4 ಸೈಟ್ ಆ ಥರ ವ್ಯಾಜ್ಯ ಇರುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಒಂದು ಬೋರ್ಡ್ ಇರುತ್ತೆ, ಸ್ಟ್ರೆಸ್ ಪಾಸರ್ಸ್. ಫಾರೆಸ್ಟ್ ಒಳಗಡೆ ಯಾರು ಸುಮ್ಮನೆ ಹೋದ್ರೂ ದೇ ಶುಡ್ ಬಿ ಪನಿಷ್ಡ್. ಅಂಥ ಟೈಮ್ನಲ್ಲೂ ಇವ್ರು ಕೇಳಲಿಲ್ಲ. FIR ಬಿದ್ದಿದೆ. 1 ವರ್ಷದ ಮುಂಚೆ FIR ಆಗಿದೆ 3 ಜನದಲ್ಲಿ. ಅದರಲ್ಲಿ 2 ಜೈಲಿಗೆ ಹೋಗಿ ಈಚೆ ಬಂದಿರೋರು ಇರ್ತಾರೆ, ಇಲ್ಲ ಅವ್ರ ಮೇಲೆ ಇದು ನಡೀತಾ ಇರುತ್ತೆ. ಆದರೂ ಪದೇ ಕಾಡಿಗೆ ಹೋಗುವಂಥದ್ದು ಏನಿರುತ್ತೆ. ಈಗ ಹಸು ಕಾಡಿಗೆ ಹೋಯ್ತು ಅಂತಂದಮೇಲೆ, ಕಳೆದೋಯ್ತು ಅಂತಂದರೆ ಡಿಪಾರ್ಟ್ಮೆಂಟಿಗೆ ಬಂದು ಹೇಳಬೇಕು, ನಮ್ಮ ಹಸು ನೋಡಿ ಸ್ವಾಮಿ ಹಿಂಗೆ ಮೇಯ್ದು ಕಾಡು ಒಳಗಡೆ ಹೋಗಿದೆ ಅಂತ. ಆಯ್ತಪ್ಪ, ಬೆಳಗ್ಗೆ ನಾವು ಹುಡ್ಕೊಡ್ತೀವಿ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಹಸು ಸತ್ತೋದ್ರೆ ಪರಿಹಾರ ಅಂತಲೂ ಇದೆ. ಈಗ ಹಸುನೇ ಹುಡ್ಕೊಂಡು ಯಾಕೆ ಹೋಗಬೇಕು ಕಾಡು ಒಳಗಡೆಗೆ? ಅಥವಾ ಸಿಬ್ಬಂದಿಗಳಿಗೆ ವೃತ್ತಿಪರತೆಯ ಕೊರತೆ ಏನಾದರೂ ಇದೆ? ಇಲ್ಲ ಮೇಡಮ್, ಸಿಬ್ಬಂದಿ ವೃತ್ತಿಪರತೆ ಕೊರತೆ ಇದ್ದರೆ ಅವರು ಆ ಟೈಮ್ನಲ್ಲಿ ಕಾಡಲ್ಲಿಗೆ ಇರಲೇಬೇಕಂತಿರಲಿಲ್ಲ. ಅವ್ರು ಆರಾಮಾಗಿ ಅವ್ರ ಮನೆಯಲ್ಲಿ ಮಲ್ಕೋಬೋದಿತ್ತಲ್ಲ. ಈ ಥರ ಕೇಸಸ್ಸನ್ನು ಡೀಲ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಸ್ಕಿಲ್ಸ್ ಏನಾದರೂ ಬೇಕಾಗುತ್ತೆ? ಮೇಡಮ್, ಸಾಕಷ್ಟು ಜನಕ್ಕೆ ಟ್ರೈನಿಂಗ್ ಆಗಿರುತ್ತೆ, ಸ್ಕ್ವಾಡ್ಗಳಿರ್ತಾರೆ, ಇನ್ಫಾರ್ಮೇಷನ್ ಇರುತ್ತೆ. ಊರಿನಲ್ಲೇ ಕಾಡಂಚಿನ ಗ್ರಾಮಸ್ಥರಲ್ಲೇ ಗಾರ್ಡ್ಸಾ ಸರ್? ಶೂಟ್ ಮಾಡಿರೋರು ಮೋಸ್ಟ್ಲಿ ಫಾರೆಸ್ಟರ್ಸ್ ಇರ್ತಾರೆ, ರೇಂಜರ್ಸು ಇರ್ತಾರೆ. ತನಿಖೆ ಆದಮೇಲೆ ಎಲ್ಲ ಈಚೆ ಬರುತ್ತೆ, ಅದೇನು ಇದಿಲ್ಲ. ಆದರೆ ನಾನು ಕೇಳ್ತಾ ಇರೋದು, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಒಂದು ಆ ದಕ್ಷತೆ ಏನಿದೆ ಅದನ್ನ ನಾವು ಮಾನಸಿಕವಾಗಿ ಕುಗ್ಗಿಸ್ಬಾರ್ದು. ಹಾಗಂತ ಈಗ ತಮ್ಮವರನ್ನು ಕಳ್ಕೊಂಡಂತಹ ಕುಟುಂಬಗಳ ಗೋಳು ಸರ್,
ಮೇಡಮ್ ಅವರು ಮನೆಯಲ್ಲಿ ಸಾಕಷ್ಟು ಅದು ಹೆಂಡತಿ ಮಕ್ಕಳಾಗಿದ್ದರೆ ಅವ್ರಿಗೊಂದು ಬುದ್ಧಿ ಮಾತು ಹೇಳ್ಬೋದಿತ್ತು, ಈ ರಾತ್ರಿ ಕಾಡಿಗೆ ಹೋಗೋದು ಬೇಡ, ಬೆಳಗ್ಗೆ ಆದಮೇಲೆ ಹಸು ಹುಡ್ಕೋಕೆ ಹೋಗೋಣ ಅಂತ ಹೇಳ್ಬೋದಿತ್ತು. ಅವರು ಮನೆಯಲ್ಲಿ ತಡೆದು ನಿಲ್ಲಿಸ್ಕೊಬೋದಿತ್ತಲ್ಲ ಮೇಡಮ್. ಇವರೇ ಏಕಾಏಕಿ ಟಾರ್ಚ್ ಇಟ್ಕೊಂಡು ಕಾಡಲ್ಲಿ ಹಸು ಹುಡ್ಕೊಂಡು ಹೋಗೋ ಅಂಥ ಆ ಮಧ್ಯರಾತ್ರಿಲಿ ಏನಿತ್ತು? ಸಾಕಷ್ಟು ಆನೆಗಳಿರ್ತಿತ್ತು ಆ ಕಾಡಲ್ಲಿ, ಹುಲಿಗಳಿದೆ. ಏನಾರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ನೋಡ್ಕೋತಾ ಇದ್ರು ಮೇಡಮ್ ಅವ್ರ ಜೀವಕ್ಕೆ? ಪ್ರಾಣಿಗಳಿರೋ ಜಾಗ, ಕತ್ಲೆ, ಕಾಡೊಳಗಡೆ ಹಸು ಹುಡ್ಕೊಂಡು ಹೋಗುವಂಥದ್ದು ಏನಿತ್ತು? ನಾನು ಅವ್ರದ್ದು ತಪ್ಪು ಅಂತ ಹೇಳ್ತಿಲ್ಲ, ಅಮಾಯಕರೇ, ಸತ್ತವ್ರಿಗೆ ಆತ್ಮಕ್ಕೆ ಶಾಂತಿ ಕೋರ್ತೀನಿ ನಾನು. ಆದರೆ ಇವರೆಲ್ಲ ಪಾಪ ನಮ್ಮ ಕಾಡಲ್ಲಿ ಅಂಚಿನಲ್ಲಿ ವಾಸ ಮಾಡ್ತಿರೋರಿಗೆ ಬೇರೆ ಕಡೆಯಿಂದನೂ ಪ್ರೆಷರ್ ಇರುತ್ತೆ. ಡಿಮ್ಯಾಂಡ್ ಎಲ್ಲಿರುತ್ತೋ ಅಲ್ಲಿ ನಡೀತಾ ಇರ್ತೀವಲ್ಲ ಸರ್ವೇ ಸಾಮಾನ್ಯ. ಅಲ್ಲ ಸರ್, ಈಗ ಇವರು ಈ ಒಂದು ವೇಳೆ ತಾವು ಹೇಳೋ ಪ್ರಕಾರನೇ ಸರ್, ಈ ಮಾಂಸನ ಅವರು ಯಾರಿಗೆ ಮಾರ್ತಾರೆ ಸರ್? ಬಡವ್ರಿಗಂತೂ ಮಾರಲ್ಲ ಅಲ್ಲ ಅದು ಅದು ಮೀಟ್ ದಂಧೆನೇ ನಡೆಯುತ್ತೆ ಎಲ್ಲ ಕಡೆ. ಅಲ್ಲ ಸರ್, ಅದ್ರಲ್ಲಿ ಯಾರೋ ಒಬ್ಬ ಶ್ರೀಮಂತ ಇರಬೇಕಲ್ಲ ಸರ್. ನೀವು ಸಣ್ಣ ಪುಟ್ಟದವ್ರನ್ನ ಬಡವ್ರನ್ನ ಹಿಂಗೆ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಟ್ರೆ ಆ ದಂಧೆ ಮಾಡ್ಸೋನ್ ಒಬ್ನ ಇರ್ತಾನಲ್ಲ ಸರ್, ಅವ್ನು ಎಲ್ಲಿದ್ದಾನೆ ಸರ್? ಅವ್ನ ಯಾಕೆ ಬಿಡ್ತೀರಿ? ಆ ಶ್ರೀಮಂತನ ಯಾಕೆ ಬಿಡ್ತೀರಿ? ಹೌದಲ್ಲ ಸರ್, ಹೌದಲ್ಲ ಸರ್. ಇದನ್ನ ಮಾಂಸವನ್ನ ಖರೀದಿ ಮಾಡೋನು ಒಬ್ನ ಇರ್ಬೇಕಲ್ಲ, ಆ ಬೇಡಿಕೆ ಸೃಷ್ಟಿ ಆಗ್ಬೇಕಲ್ಲ. ಆ ಬೇಡಿಕೆಯನ್ನ ಸೃಷ್ಟಿ ಮಾಡೋದಕ್ಕೆ ಇದನ್ನ ನಿಯಂತ್ರಣ ಮಾಡಕ್ ಒಬ್ನ ಇರ್ತಾನಲ್ಲ ಅವ್ನು. ಅಂದ್ರೆ ಈಗ ಉದಾಹರಣೆಗೆ, ಈಗ ಮಾಂಸ ತರೋರು ಒಬ್ರಾದ್ರೆ ಅದನ್ನ ಮಾರೋನು ಒಬ್ನ ಇರ್ಬೇಕಲ್ಲ ಸರ್. ಅದನ್ನ ತಗೊಳ್ಳೋರು ಒಂದಿಷ್ಟು ಜನ ಇರ್ಬೇಕಲ್ಲ ಸರ್. ಅಂತವ್ರನ್ನ ಯಾವಾಗ ಹಿಡಿತೀರಿ ಸರ್? ನೀವು ಕಾಡೊಳಗಡೆ ಬಂದ್ರು ಅಂತ ಈ ಅಮಾಯಕರು, ಇವ್ರು ಪಾಪ ಸಣ್ಣ ಪುಟ್ಟದವ್ರು ನೀವು ಕೊಂದ್ರಿ. ಇವ್ರು ದೊಡ್ಡವರು ಸರ್. ಮೇಡಮ್ ಆ ಜಾಲನ ಯಾವಾಗ ಬೆಚ್ಚಿದ್ರಿ? ಯಾವಾಗ ಮಾಡಿದ್ರಿ? ಎಂತದ್ ಮಾಡಿದ್ರಿ ಇಷ್ಟು ವರ್ಷಗಳ ಕಾಲ? ಹೇಳ್ರಿ ಮೇಡಮ್. ಇಡೀ ಕರ್ನಾಟಕದ ಜನತೆ ಡಿಪಾರ್ಟ್ಮೆಂಟ್ ಪರವಾಗಿ ನಿಂತರೆ ಅವರು ಸಿಕ್ಕಾಕೋತಾರೆ ಮೇಡಮ್. ನಾವೆಲ್ಲ ಈಗ ಮಾತಾಡಿ ಅವ್ರನ್ನ ಗಾಬರಿಗೊಳಿಸಿ, ನನಗೆ ಇದು ಸಾಕಪ್ಪ, ಇದು ಯಾವುದು ಬೇಡ ಅಂತ ಅವರು ಸುಮ್ಮನೆ ಮಲ್ಕೊಂಡ್ಬಿಟ್ರೆ ಎಡೆಮುರಿ ಕಟ್ರಿ. ಯಾರವರು? ಯಾರು ಜಿಂಕೆ ಮಾಂಸದ ಸಲುವಾಗಿ ಬೇಡಿಕೆ ಇಡ್ತಾ ಇದ್ರು, ಅದೊಂದು ದಂಧೆ ಮಾಡ್ಕೊಂಡಿದ್ರು, ಯಾರು ಅನ್ನೋದನ್ನ ನೀವು ಎಡೆಮುರಿ ಕಟ್ಟೋದು ಬಿಟ್ಬಿಟ್ಟು ಇಷ್ಟು ವರ್ಷಗಳ ಕಾಲ ಒಬ್ಬರನ್ನೂ ಹೊರಗಡೆ ತರಲಿಲ್ಲ ನೀವು. ಇಷ್ಟು ವರ್ಷಗಳ ಕಾಲ ನೀವು ಒಂದು ದಂಧೆನೂ ಕೂಡ ನೀವು ಪರ್ದಾಫಾಶ್ ಮಾಡ್ಲಿಲ್ಲ. ಇವತ್ತು ಅಮಾಯಕರನ್ನ ಕೊಂದಿದ್ದೀರಿ, ಈ ವಿಚಾರ ದೊಡ್ಡದಾಗಿದೆ, ಹಂಗ್ ನಡೆಯುತ್ತೆ ಹಿಂಗ್ ನಡೆಯುತ್ತೆ ಅಂತ ಇವತ್ತು ಹೇಳ್ತಿದ್ರಿ. ಕರೆಕ್ಟ್ ಅಲ್ಲ? ನೀವಲ್ಲ, ನಾನು ಹೇಳ್ತಾ ಇರೋದು ಡಿಪಾರ್ಟ್ಮೆಂಟ್ ಅಲ್ಲಿ. ಈಗ ಅಮಾಯಕರು ಇಲ್ಲ ಅಂತಂದ್ರೆ ಅವರು ನಿಜವಾದ ಪೋಚರ್ಸು ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಕರೆಕ್ಟ್. ಯಾಕೆಂತಂದ್ರೆ ಈಗ ಅವ್ರಿಗಾಗಲೇ ಸಾಕಷ್ಟು ಇದು ಬಂದಿದೆ, ಏನು ಅವ್ರ ಮನೆ ಮೃತರ ಕುಟುಂಬಕ್ಕೆ ಪರಿಹಾರನೂ ಘೋಷಿಸ್ತಾ ಇದ್ದಾರೆ. ತಂಡೋಪತಂಡವಾಗಿ ಎಲ್ಲರೂ ತಮ್ಮ ಓಟ್ ಎಲ್ಲ ಕಳೆದೋಗುತ್ತೆ ಅನ್ನೋ ಇದರಲ್ಲೂ ಕೊಡ್ತಾ ಇದ್ದಾರೆ. ಅಪೋಸಿಷನ್ ಪಾರ್ಟಿಯವರು ಹೋಗಿ ದುಡ್ಡು ಕೊಡ್ತಾ ಇದ್ದಾರೆ, ನಾ ಮುಂದು ತಾ ಮುಂದು ಅಂತ. ಅದೇನೇ ಡಿಪಾರ್ಟ್ಮೆಂಟಲ್ಲಿ 3 ಜನ ಸತ್ತಿದ್ದಿದ್ರೆ ಅವ್ರ ಗತಿ ಏನಾಗ್ಬಿಟ್ಟಿತ್ತು ಅಂತ ನಿಂತ್ಕೊಂಡ್ರೆ, ಸರ್ಕಾರಿ ಹುದ್ದೆ ಇರ್ತಿತ್ತು, ಅವ್ರ ಮನೆಯಲ್ಲಿ ಯಾರಿಗೋ ಒಬ್ಬನಿಗೆ ಸರ್ಕಾರಿ ಹುದ್ದೆ ಸಿಕ್ತಿತ್ತು, ಒಂದು 10 ಲಕ್ಷ ರೂಪಾಯಿ ಪರಿಹಾರ ಸಿಕ್ತಿತ್ತು.